ಎಲ್ಲರಿಗೂ ಸ್ಪಂದನ ಜಿಕೆ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿಗೆ ನಾವು ಅತಿ ಮುಖ್ಯವಾದ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ವೇದಗಳಿಗೆ ಹಿಂತಿರುಗಿ ಎಂದು ಹೇಳಿದವರು ಯಾರು? ಉತ್ತರ ಸ್ವಾಮಿ ದಯಾನಂದ ಸರಸ್ವತಿ. ಎರಡನೇ ಪ್ರಶ್ನೆ, ಶುದ್ಧಿ ಚಳವಳಿ ಆರಂಭಿಸಿದವರು ಯಾರು? ಉತ್ತರ ಸ್ವಾಮಿ ದಯಾನಂದ ಸರಸ್ವತಿ. ಸ್ವಾಮಿ ದಯಾನಂದ ಸರಸ್ವತಿ ಅವರ ಬಗ್ಗೆ ಹೇಳಬೇಕಂದ್ರೆ, ಇವರು 1875ರಲ್ಲಿ ಮುಂಬೈನಲ್ಲಿ ಆರ್ಯ ಸಮಾಜವನ್ನು ಸ್ಥಾಪಿಸಿದವರು. ಅದೇ ರೀತಿ ಗೋವುಗಳ ರಕ್ಷಣೆಗಾಗಿ ಗೋ ರಕ್ಷಣಾ ಎಂಬ ಸಂಘವನ್ನು ಸ್ಥಾಪನೆ ಮಾಡಿದರು. ಇವರ ಪ್ರಮುಖ ಕೃತಿ ಯಾವುದೆಂದರೆ ಸತ್ಯಾರ್ಥ ಪ್ರಕಾಶ. ಇವರು ಭಾರತೀಯರಿಗೆ ಎಂಬ ಹೇಳಿಕೆಯನ್ನು ನೀಡಿದರು. ಮೂರನೇ ಪ್ರಶ್ನೆ, ವೈಯಕ್ತಿಕ ಚಳವಳಿ ಆರಂಭಿಸಿದವರು ಯಾರು? ಉತ್ತರ ವಿನೋಬಾ ಭಾವೆ. ನಾಲ್ಕನೇ ಪ್ರಶ್ನೆ, ಭೂದಾನ ಚಳವಳಿ ಆರಂಭಿಸಿದವರು ಯಾರು? ಉತ್ತರ ವಿನೋಬಾ ಭಾವೆ. ವಿನೋಬಾ ಭಾವೆಯವರ ಬಗ್ಗೆ ಹೇಳಬೇಕಂದರೆ, ಇವರು ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು. ಇವರು ಕನ್ನಡ ಲಿಪಿಯನ್ನು ಲಿಪಿಗಳ ರಾಣಿ ಎಂದು ಶ್ಲಾಘಿಸುತ್ತಿದ್ದರು. ಇವರಿಗೆ 1958ರಲ್ಲಿ ಅಂತಾರಾಷ್ಟ್ರೀಯ ರಾಮನ್ ಮ್ಯಾಗ್ಸೆಸ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವರಿಗೆ 1983ರಲ್ಲಿ ಭಾರತದ ಶ್ರೇಷ್ಠ ಪ್ರಶಸ್ತಿಯಾದಂಥ ಭಾರತ ರತ್ನವನ್ನು ನೀಡಿ ಗೌರವಿಸಲಾಗಿದೆ. ಐದನೇ ಪ್ರಶ್ನೆ, ಭಾರತದ ವೃದ್ಧ ಪಿತಾಮಹ ಯಾರು? ಉತ್ತರ ದಾದಾಬಾಯಿ ನವರೋಜಿ. ಆರನೇ ಪ್ರಶ್ನೆ, ಸಂಪತ್ತಿನ ಸೋರಿಕೆ ಸಿದ್ಧಾಂತ ಮಂಡಿಸಿದವರು ಯಾರು? ಉತ್ತರ ದಾದಾಬಾಯಿ ನವರೋಜಿ. ದಾದಾಬಾಯಿ ನವರೋಜಿ ಅವರ ಬಗ್ಗೆ ಹೇಳಬೇಕಂದ್ರೆ, ಇವರನ್ನು ಭಾರತದ ಅನಧಿಕೃತ ರಾಯಭಾರಿ ಎಂದು ಕರೆಯುತ್ತಿದ್ದರು. ಇವರಿಗೆ ಸಂಬಂಧಪಟ್ಟಂಥ ಪತ್ರಿಕೆ ರಾಷ್ಟ್ರ ಗಫ್ತಾರ್ ಎನ್ನುವುದು. ಇವರು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ GDPಯನ್ನು ಲೆಕ್ಕ ಹಾಕಿದಂಥ ಮೊದಲಿಗರಾಗಿದ್ದಾರೆ. ಅದೇ ರೀತಿ ಇವರು ಬ್ರಿಟನ್ ಸಂಸತ್ತಿಗೆ ಪ್ರವೇಶಿಸಿದಂಥ ಮೊದಲ ಭಾರತೀಯ ವ್ಯಕ್ತಿಯಾಗಿದ್ದಾರೆ. ಇದೀಗ ಏಳನೇ ಪ್ರಶ್ನೆ, ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಅರಿಸ್ಟಾಟಲ್. ಎಂಟನೇ ಪ್ರಶ್ನೆ, ಜೀವಶಾಸ್ತ್ರದ ಪಿತಾಮಹ ಯಾರು? ಉತ್ತರ ಅರಿಸ್ಟಾಟಲ್. ಅರಿಸ್ಟಾಟಲ್ ಅವರು ಪ್ಲೇಟೋನವರ ಶಿಷ್ಯರಾಗಿದ್ದರು. ಅದೇ ರೀತಿ ಅಲೆಕ್ಸಾಂಡರ್ ಅವರ ಗುರುಗಳಾಗಿದ್ದರು. ಇವರು ಬರೆದಂಥ ಪುಸ್ತಕ ಪೊಲಿಟಿಕ್ಸ್ ಎಂಬುದು. ಇದೀಗ ಒಂಬತ್ತನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದ ಮೊದಲ ಭಾರತೀಯ ಮಹಿಳೆ ಯಾರು? ಉತ್ತರ ಸರೋಜಿನಿ ನಾಯ್ಡು. ಹತ್ತನೇ ಪ್ರಶ್ನೆ, ಭಾರತೀಯ ರಾಜ್ಯವೊಂದರ ಮೊದಲ ಮಹಿಳಾ ರಾಜ್ಯಪಾಲರು ಯಾರು? ಉತ್ತರ ಸರೋಜಿನಿ ನಾಯ್ಡು. ಸರೋಜಿನಿ ನಾಯ್ಡು ಅವರ ಬಗ್ಗೆ ಹೇಳಬೇಕಂದರೆ, ಇವರು ಉತ್ತರ ಪ್ರದೇಶದ ಮೊಟ್ಟ ಮೊದಲ ಮಹಿಳಾ ರಾಜ್ಯಪಾಲರು. ಇವರಿಗೆ ಭಾರತದ ಕೋಗಿಲೆ ಎಂಬ ಬಿರುದು ಇತ್ತು. ಈ ಬಿರುದನ್ನು ನೀಡಿದವರು ಮಹಾತ್ಮ ಗಾಂಧೀಜಿಯವರು. ಮತ್ತು ಇವರಿಗೆ ಇನ್ನೊಂದು ಬಿರುದು ಯಾವುದೆಂದರೆ ಭಾರತದ ನೈಟಿಂಗೇಲ್ ಎಂಬುದು. ಇದೀಗ 11ನೇ ಪ್ರಶ್ನೆ, ಬ್ರಹ್ಮ ಸಮಾಜ ಸ್ಥಾಪಕರು ಯಾರು? ಉತ್ತರ ರಾಜಾರಾಮ್ ಮೋಹನ್ ರಾಯ್. 12ನೇ ಪ್ರಶ್ನೆ, ಸಂವಾದ ಕೌಮುದಿ ಪತ್ರಿಕೆ ಯಾರಿಗೆ ಸಂಬಂಧಿಸಿದೆ? ಉತ್ತರ ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯ್ ಅವರ ಬಗ್ಗೆ ಹೇಳಬೇಕಂದ್ರೆ, ಇವರು 1814ರಲ್ಲಿ ಆತ್ಮೀಯ ಸಭಾ ಎಂಬ ಸಂಘವನ್ನು ಸ್ಥಾಪಿಸಿದವರು. ಅದೇ ರೀತಿ 1815ರಲ್ಲಿ ವೇದಾಂತ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ಮತ್ತು ಇವರು 1829ರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅವರೊಂದಿಗೆ ಕೂಡಿ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧ ಮಾಡ್ತಾರೆ. ಇವರಿಗೆ ರಾಜ ಎಂಬ ಬಿರುದನ್ನು 2ನೇ ಅಕ್ಬರ್ ನೀಡಿರುತ್ತಾರೆ. ಮತ್ತು ಇವರಿಗೆ ಇನ್ನಿತರ ಬಿರುದುಗಳೆಂದರೆ ಆಧುನಿಕ ಭಾರತದ ಹರಿಕಾರ ಮತ್ತು ಭಾರತದ ಪುನರುಜ್ಜೀವನದ ಜನಕ ಎಂದು ಕರೆಯುತ್ತಾರೆ. ಇದೀಗ 13ನೇ ಪ್ರಶ್ನೆ, ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಹೊಂದಿದ ದೊರೆ ಯಾರು? ಉತ್ತರ ಶ್ರೀಕೃಷ್ಣದೇವರಾಯ. 14ನೇ ಪ್ರಶ್ನೆ, ಉಷಾ ಪರಿಣಿಯಂ ಕೃತಿ ಬರೆದವರು ಯಾರು? ಉತ್ತರ ಶ್ರೀಕೃಷ್ಣದೇವರಾಯ. ಶ್ರೀಕೃಷ್ಣದೇವರಾಯ ಅವರ ಬಗ್ಗೆ ಹೇಳಬೇಕಂದ್ರೆ, ಇವರ ಆಸ್ಥಾನದಲ್ಲಿ ಡೊಮಿಂಗೋ ಪಯಾಸ್ ಮತ್ತು ಬಾರ್ಬಡೋಸ್ ಎಂಬ ವಿದೇಶಿಗರು ಭೇಟಿ ನೀಡಿರುತ್ತಾರೆ. ಮತ್ತು ಶ್ರೀಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅರಿಯಕ್ಕ ಎಂಬ ಕುಸ್ತಿಪಟು ಇದ್ದರು. ಇವನು ತನ್ನನ್ನು ತಾನು ಕರ್ನಾಟಕ ರಾಜ್ಯ ರಮಾರಮಣ ಎಂದು ಜಾಂಬೋತಿ ಕಲ್ಯಾಣ ಎಂಬ ಕೃತಿಯಲ್ಲಿ ವರ್ಣಿಸಿಕೊಂಡಿದ್ದಾನೆ. ಮತ್ತು ಈತನ ಇನ್ನೊಂದು ಕೃತಿ ಯಾವುದೆಂದರೆ ಆಮುಕ್ತ ಮೌಲ್ಯದ. ಇದೀಗ 15ನೇ ಪ್ರಶ್ನೆ, ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು? ಉತ್ತರ ಅಲ್ಲಮ ಪ್ರಭು. 16ನೇ ಪ್ರಶ್ನೆ, ಗುಹೇಶ್ವರ ಎಂಬ ಅಂಕಿತನಾಮ ಹೊಂದಿದವರು ಯಾರು?
ಉತ್ತರ ಅಲ್ಲಮ ಪ್ರಭು. ಅಲ್ಲಮ ಪ್ರಭು ಇವರು ಶ್ರೇಷ್ಠ ವಚನಕಾರರಾಗಿದ್ದರು. ಇವರು 12ನೇ ಶತಮಾನಕ್ಕೆ ಸಂಬಂಧಿಸಿದವರು. ಇವರು ಬಸವಣ್ಣವರ ಆಧ್ಯಾತ್ಮಿಕ ಗುರುಗಳಾಗಿದ್ದರು ಹಾಗೂ ಅನುಭವ ಮಂಟಪದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇದೀಗ 17ನೇ ಪ್ರಶ್ನೆ. ಮುಂಜಾನೆ ನಕ್ಷತ್ರ ಎಂದು ಯಾವ ಗ್ರಹವನ್ನು ಕರೆಯುತ್ತಾರೆ? ಉತ್ತರ ಶುಕ್ರ ಗ್ರಹ. 18ನೇ ಪ್ರಶ್ನೆ. ಸೌರವ್ಯೂಹದ ಅತಿ ಹೆಚ್ಚು ಪ್ರಕಾಶಮಾನವಾದ ಗ್ರಹ ಯಾವುದು? ಉತ್ತರ ಶುಕ್ರ ಗ್ರಹ. ಶುಕ್ರ ಗ್ರಹದ ಬಗ್ಗೆ ಹೇಳಬೇಕಂದರೆ ಇದನ್ನು ಹಳದಿ ಗ್ರಹ ಎಂದು ಕರೆಯುತ್ತಾರೆ ಮತ್ತು ಇದು ಹಿಮ್ಮುಖ ಚಲನೆಯನ್ನು ಹೊಂದಿರುವಂಥ ಗ್ರಹವಾಗಿದೆ. ಇದು ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಮತ್ತು ಸಲ್ಫ್ಯೂರಿಕ್ ಆಮ್ಲವನ್ನು ಹೊಂದಿರುವಂಥ ಗ್ರಹವಾಗಿದೆ. ಅಷ್ಟೇ ಅಲ್ಲದೆ ಇದನ್ನು ಹಸಿರು ಮನೆಯ ಗ್ರಹ ಎಂದು ಕೂಡ ಕರೆಯುತ್ತಾರೆ ಮತ್ತು ಇದಕ್ಕೆ ಭೂಮಿಯ ಅವಳಿ ಗ್ರಹ ಎಂದು ಕರೆಯುತ್ತಾರೆ. ಮತ್ತು ಇದಕ್ಕೆ ಇನ್ನಿತರ ಹೆಸರುಗಳೆಂದರೆ ರೈತರ ನಕ್ಷತ್ರ, ಬೆಳ್ಳಿ ಚುಕ್ಕಿ, ಸಂಜೆ ನಕ್ಷತ್ರ ಎಂದು ಕೂಡ ಕರೆಯುತ್ತಾರೆ. ಇದೀಗ 19ನೇ ಪ್ರಶ್ನೆ. ಕನ್ನಡ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಇದೆ? ಸರಿಯಾದ ಉತ್ತರ ಮಧ್ಯಪ್ರದೇಶ. 20ನೇ ಪ್ರಶ್ನೆ. ಪನ್ನಾ ಎಂಬ ವಜ್ರದ ನಿಕ್ಷೇಪ ಇರುವಂಥ ರಾಜ್ಯ ಯಾವುದು? ಉತ್ತರ ಮಧ್ಯಪ್ರದೇಶ. ಇದು ಕನ್ನಡ ರಾಷ್ಟ್ರೀಯ ಉದ್ಯಾನವನ ಏನಿದೆ ಇದು ಒಂದು ಹುಲಿ ಮೀಸಲು ಪ್ರದೇಶ. ಇದು ಮಧ್ಯಪ್ರದೇಶದಲ್ಲಿ ಕಂಡುಬರುವಂಥ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಈ ಒಂದು ರಾಷ್ಟ್ರೀಯ ಉದ್ಯಾನವನದಲ್ಲಿ ಗೊಂಡ ಮತ್ತು ಬೈಗ ಎಂಬ ಬುಡಕಟ್ಟು ಜನರು ಕಂಡುಬರುತ್ತಾರೆ. ಅದೇ ರೀತಿ ಪನ್ನಾ ಎಂಬ ವಜ್ರದ ನಿಕ್ಷೇಪ ಕಂಡುಬರುವಂಥದ್ದು ಮಧ್ಯಪ್ರದೇಶದಲ್ಲಿ. ಇದು ವಜ್ರದ ನಿಕ್ಷೇಪ ಮತ್ತು ದೇವಾಲಯಗಳಿಗೆ ಹೆಸರಾದಂಥ ಸ್ಥಳವಾಗಿದೆ. ಇದೀಗ 21ನೇ ಪ್ರಶ್ನೆ. ನನ್ನ ರಥಯಾತ್ರೆ ಇದು ಯಾರ ಆತ್ಮಕಥೆ? ಸರಿಯಾದ ಉತ್ತರ ಮಲ್ಲಿಕಾರ್ಜುನ್ ಮನ್ಸೂರ್. 22ನೇ ಪ್ರಶ್ನೆ. ಕಾಳಿದಾಸ ಸಮ್ಮಾನ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗ ಯಾರು? ಉತ್ತರ ಮಲ್ಲಿಕಾರ್ಜುನ್ ಮನ್ಸೂರ್. ಮಲ್ಲಿಕಾರ್ಜುನ್ ಮನ್ಸೂರ್ ಇವರು ಕರ್ನಾಟಕದ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯಕರಾಗಿದ್ದಾರೆ. ಇವರು ಪದ್ಮಶ್ರೀ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಇದೀಗ 23ನೇ ಪ್ರಶ್ನೆ. ಕನ್ನಡ ಬ್ರಹ್ಮ ಎಂಬ ಬಿರುದು ಹೊಂದಿದ ಸಾಹಿತಿ ಯಾರು? ಉತ್ತರ BGL ಸ್ವಾಮಿ. 24ನೇ ಪ್ರಶ್ನೆ. ಹಸಿರು ಹೊನ್ನು ಇದು ಯಾರ ಕೃತಿ? ಉತ್ತರ BGL ಸ್ವಾಮಿ. BGL ಸ್ವಾಮಿ ಎಂದರೆ ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣಪ್ಪ ಇವರ ಪೂರ್ಣ ಹೆಸರು. ಇವರು ಕನ್ನಡದ ಖ್ಯಾತ ಸಾಹಿತಿಯಾದಂಥ DV ಗುಂಡಪ್ಪನವರ ಮಗರಾಗಿದ್ದಾರೆ. BGL ಸ್ವಾಮಿಯವರ ಇತರ ಕೃತಿಗಳೆಂದರೆ ಕಾಲೇಜು ರಂಗ ಮತ್ತು ಅಮೆರಿಕಾದಲ್ಲಿ ನಾನು ಎಂಬ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇದೀಗ 25ನೇ ಪ್ರಶ್ನೆ. ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು? ಉತ್ತರ ರಾಜಸ್ಥಾನ. 26ನೇ ಪ್ರಶ್ನೆ. ಪಾಕಿಸ್ತಾನದೊಂದಿಗೆ ಅತಿ ಉದ್ದದ ಗಡಿ ಹೊಂದಿದ ಭಾರತದ ರಾಜ್ಯ ಯಾವುದು? ಉತ್ತರ ರಾಜಸ್ಥಾನ. ರಾಜಸ್ಥಾನ ಬಗ್ಗೆ ಹೇಳಬೇಕಂದರೆ ರಾಜಸ್ಥಾನವು ಭಾರತದಲ್ಲಿ ಅತಿ ಹೆಚ್ಚು ಉಣ್ಣೆ ಉತ್ಪಾದನೆ ಮಾಡುವಂಥ ರಾಜ್ಯ. ಅದೇ ರೀತಿ ಅಡುಗೆ ಎಣ್ಣೆ ಮತ್ತು ಸಜ್ಜೆಯನ್ನು ಉತ್ಪಾದನೆ ಮಾಡುವಂಥ ಭಾರತದ ಪ್ರಮುಖ ರಾಜ್ಯವಾಗಿದೆ. ರಾಜಸ್ಥಾನದಲ್ಲಿ ಗಾನ ಪಕ್ಷಿಧಾಮ ಕಂಡುಬರುತ್ತದೆ ಮತ್ತು ಇದು ಭಾರತದಲ್ಲಿ ಅತಿ ಹೆಚ್ಚು ಬೆಳ್ಳಿಯ ನಿಕ್ಷೇಪವನ್ನು ಹೊಂದಿದಂಥ ರಾಜ್ಯವಾಗಿದೆ. ರಾಜಸ್ಥಾನದಲ್ಲಿ ಅರಾವಳಿ ಪರ್ವತಗಳು ಕಂಡುಬರುತ್ತವೆ. ಈ ಅರಾವಳಿ ಪರ್ವತಗಳು ಅತಿ ಪುರಾತನವಾದ ಪರ್ವತಗಳಾಗಿವೆ. ಅದೇ ರೀತಿ ಸಿಂಧೂ ನಾಗರಿಕತೆಯಲ್ಲಿ ಕಂಡುಬರುವಂಥ ಕಾಲಿಬಂಗನ್ ಎಂಬ ಪ್ರದೇಶವೂ ಕೂಡ ರಾಜಸ್ಥಾನದಲ್ಲಿ ಕಂಡುಬರುತ್ತದೆ. ಇದೀಗ 27ನೇ ಪ್ರಶ್ನೆ. ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಹರ್ಡೇಕರ್ ಮಂಜಪ್ಪ. 28ನೇ ಪ್ರಶ್ನೆ. ಬಸವೇಶ್ವರ ಸೇವಾದಳ ಎಂಬ ಸಂಘವನ್ನು ಸ್ಥಾಪನೆ ಮಾಡಿದವರು ಯಾರು? ಉತ್ತರ ಹರ್ಡೇಕರ್ ಮಂಜಪ್ಪ. ಹರ್ಡೇಕರ್ ಮಂಜಪ್ಪನವ್ರ ಬಗ್ಗೆ ಹೇಳಬೇಕಂದ್ರೆ ಇವರೊಬ್ಬರು ಪತ್ರಕರ್ತರು ಹಾಗೂ ಸಾಹಿತಿ ಮತ್ತು ಚಿಂತಕರಾಗಿದ್ದರು. ಇವರ ಪತ್ರಿಕೆ ಯಾವುದೆಂದರೆ ಧನುರ್ಧಾರಿ ಎಂಬುದು ಮತ್ತು ಇವರ ಆತ್ಮಚರಿತ್ರೆ ಆದಂಥ ಕಳೆದ ನನ್ನ 30 ವರ್ಷಗಳ ಕಾಣಿಕೆ ಎಂಬುದು ಕನ್ನಡದ ಮೊಟ್ಟ ಮೊದಲ ಆತ್ಮಚರಿತ್ರೆಯಾಗಿದೆ. ಇದೀಗ 29ನೇ ಪ್ರಶ್ನೆ. ಹರಿಶ್ಚಂದ್ರ ಪರ್ವತ ಶ್ರೇಣಿ ಇರುವ ರಾಜ್ಯ ಯಾವುದು? ಉತ್ತರ ಮಹಾರಾಷ್ಟ್ರ. 30ನೇ ಪ್ರಶ್ನೆ. ಲೋನಾರ್ ಸರೋವರ ಇರುವ ರಾಜ್ಯ ಯಾವುದು? ಉತ್ತರ ಮಹಾರಾಷ್ಟ್ರ. ಮಹಾರಾಷ್ಟ್ರ ಬಗ್ಗೆ ಹೇಳಬೇಕಂದ್ರೆ ಮಹಾರಾಷ್ಟ್ರದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ವಿಮಾನ ನಿಲ್ದಾಣ ಕಂಡುಬರುತ್ತದೆ. ಅದು ನಾಗ್ಪುರ್ ಎಂಬ ನಗರದಲ್ಲಿದೆ. ಮಹಾರಾಷ್ಟ್ರದಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ
ಕೊಯ್ನಾ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ. ಮಹಾರಾಷ್ಟ್ರದ ಕೋಲಾಬ ಎಂಬಲ್ಲಿ ಭೂಕಂಪ ಮಾಪನ ಕೇಂದ್ರವನ್ನು ತೆರೆಯಲಾಗಿದೆ. ಅದೇ ರೀತಿ ಇಲ್ಲಿ ಗುಡಿ ಪಾಡ್ವಾ ಎಂಬ ಉತ್ಸವ ಕೂಡ ನಡೆಯುತ್ತದೆ.